ಇನ್ನು ವಿಚಾರದಲ್ಲಿ ಬಿಜೆಪಿ ಕೆಂಡಾಮಂಡಲ ಆಗಿದೆ. ಅದರಲ್ಲೂ ಕೂಡ ಮಾಜಿ ಶಾಸಕ ಪಿ ರಾಜು ಅಂತೂ ಕಿಡಿಕಾರಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಮೇಲೆ. ಅಮಾಯಕರನ್ನ ಕಾಪಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು. ನೀವು ಹೇಗೆ ಡಿಸೈಡ್ ಮಾಡ್ತೀರಾ ಅನ್ನೋದೇ ನನ್ನ ಪ್ರಶ್ನೆ. ಡಿ ಕೆ ಶಿವಕುಮಾರ್ ವಿರುದ್ಧ ಮಾಜಿ ಶಾಸಕ ಪಿ ರಾಜು ವಾಗ್ದಾಳಿಯನ್ನ ಮಾಡಿದರೆ ಮೊದಲು ಡಿ ಕೆ ಶಿವಕುಮಾರ್ ಕಾನೂನು ಚೌಕಟ್ಟು ಬಗ್ಗೆ ತಿಳಿದುಕೊಳ್ಳಿ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಅಧ್ಯಕ್ಷರು, ಅವರು ಜಡ್ಜ್ ಯಾವಾಗಾದ್ರು ಅಂತ. ಅಮಾಯಕರು ಅಂತ ಹೇಳೋಕೆ ಇವರೇ ನ್ಯಾಯಾಧೀಶರ ಅಂತ ಪಿ ರಾಜು ಅವರು ಪ್ರಶ್ನೆ ಮಾಡಿದ್ದಾರೆ. ಕಾಮಾಲೆ ಕಣ್ಣಿಗೆ ಎಲ್ಲವೂ ಹಳದಿಯಾಗಿ ಕಾಣಿಸುತ್ತೆ ಅನ್ನೋದನ್ನ ತಮ್ಮ ಮಾತಿನ ಹರಿ ಮೂಲಕ ಈಗ ಡಿ ಕೆ ಶಿವಕುಮಾರ್ ತಿಳಿದಿದ್ದಾರೆ. ಬಾಂಬ್ ಬ್ಲಾಸ್ಟ್ ಮಾಡಿದ್ರೂ ಕೂಡ ಅಮಾಯಕರು, ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದ್ರೂ ಕೂಡ ಅಮಾಯಕರು, ನಮ್ಮ ಬ್ರದರ್ಸ್ ಅಂತಾರೆ ಇವರು ಅಂತ ಪಿ ರಾಜು ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಅವ್ರಿಗೆ ಬಹಳ ಅನ್ಯಾಯ ಆಗಿದೆ. ಅವ್ರು ಯಾರು ಈಚೆ ಬರಕ್ಕಾಗ್ತಾ ಇಲ್ಲ. ಕಾನೂನು ಅಡಿಯಲ್ಲೇ ಅವ್ರಿಗೆ ಏನಾದ್ರು ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಅದನ್ನು ನಾನು ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾರು ಕಾನೂನು ಕೈಗೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಮ್ದೇನು ಅಭ್ಯಂತರ ಏನಿಲ್ಲ. ಸುಮ್ಮನೆ ಅಮಾಯಕರೆಲ್ಲ ಕೆಲವೆಲ್ಲ ತೆಗೆದುಕೊಂಡಿದ್ದಾರೆ ಅನ್ನೋದು ಇದೆ. ಅದನ್ನು ನಾನು ನಮ್ಮ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ. ಮೊದಲು ಡಿ ಕೆ ಶಿವಕುಮಾರ್ ಅವರು ಕಾನೂನು ಚೌಕಟ್ಟು ತಿಳ್ಕೊಳ್ಬೇಕು. ಡಿ ಕೆ ಶಿವಕುಮಾರ್ ಅವರು ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳು. ಜಡ್ಜಿಗೆ ಯಾವಾಗಾದರೂ ಅಮಾಯಕರು ಅಂತ ಹೇಳೋದಕ್ಕೆ ಇವರೇ ನ್ಯಾಯಾಧೀಶರ? ಕಾಮಾಲೆ ಕಣ್ಣಿಗೆ ಎಲ್ಲದೂ ಹಳದಿಯಾಗಿ ಕಾಣುತ್ತೆ. ಒಂದೇ ಗುಂಪಿನವರು, ಒಂದೇ ವರ್ಗದವರು ಇವರಿಗೆ ಅಮಾಯಕರಾಗಿ ಕಾಣ್ತಾರಲ್ಲ. ಅವರು ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಅಮಾಯಕರೇ, ಅವರು ಪೊಲೀಸ್ ಸ್ಟೇಷನ್ ಮೇಲೆ ಆಕ್ರಮಣ ಮಾಡಿ ಅಮಾಯಕರ ಮೇಲೆ ಹಲ್ಲೆ ಮಾಡಿದರೆ ಅವರು ಇವರಿಗೆ ಬ್ರದರ್ಸ್. ಇದನ್ನು ಬಿಡಬೇಕು. ಕಾಂಗ್ರೆಸ್ ಯಾವಾಗ ಬುದ್ಧಿ ಕಲಿಯುತ್ತೆ? ಇವ್ರು ಮಾತ್ರ ನೀವು ಸರ್ಟಿಫಿಕೇಟ್ ಕೊಟ್ಬಿಡ್ತೀರಿ ಅಮಾಯಕರು ಅಂಥೇಳಿ. ಶ್ರೀರಾಮನ ಭಕ್ತರು ಮಾತ್ರ ನಿಮಗೆ ಆರೋಪಿಗಳಾಗಿ ಕಾಣ್ತಾರಾ? ಹಿಂದೂಗಳು ಮಾತ್ರ ನಿಮ್ಮ ದೃಷ್ಟಿಯಲ್ಲಿ ಅಪರಾಧಿಗಳಾ? ಕಾಂಗ್ರೆಸ್ಸಿಗೆ ಮಾನ ಮರ್ಯಾದೆ ಬರಲ್ಲ ಅಂತ ಹೇಳಿ ನನಗನ್ಸುತ್ತೆ. ಎಕ್ಸಾಕ್ಟ್ಲಿ ದ ಪಾಯಿಂಟ್. ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಅದ್ರ ಬಗ್ಗೆಯೂ ಕೂಡ ಒಂಥರ ಕಿಂಡಲ್ ಮಾಡಿದರು ಡಿ ಕೆ ಶಿವಕುಮಾರ್ ಅವರು. ಅದಾದ ನಂತರ ಡಿಜೆಹಳ್ಳಿ ಕೆಜಿಹಳ್ಳಿ ವಿಚಾರದಲ್ಲಿ ಆದಂಥ ಸಂದರ್ಭದಲ್ಲೂ ಹಿಂದೆ ಬ್ರದರ್ಸ್ ಅನ್ನುವಂಥ ಶಬ್ದವನ್ನು ಬಳಕೆಯನ್ನು ಮಾಡಿದರು. ಈಗ ಮತ್ತೆ ಅದೇ ಕೆಜಿಹಳ್ಳಿ ಡಿಜೆಹಳ್ಳಿ ಸಂದರ್ಭದಲ್ಲಿ ಅಲ್ಲಿ ಅಮಾಯಕರು ಇದ್ದಾರೆ. ನೀವು ಹೇಗೆ ಡಿಸೈಡ್ ಮಾಡ್ತೀರಾ ಅನ್ನೋದೇ ನನ್ನ ಪ್ರಶ್ನೆ.